ಸರ್ ನೀವು ಯಾವತ್ತಾದರೂ ರಿಯಲ್ ಕೋಳಿ ಪಂದ್ಯನ ನೋಡಿದ್ದೀರಾ? ನೋಡಿದ್ದೀನಿ ಮ್ಯಾಮ್. ಯುಗಾದಿಗಳಲ್ಲಿ ಅಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಇಲ್ಲ ಮ್ಯಾಮ್, ದೇವರಣೆಗಳು ಇಲ್ಲ, ಅದಂತೂ ಇಲ್ಲ. ಸರ್ ದೆನ್ ಇನ್ನು ಧರಣಿ ಒಂದು ಪಾತ್ರ ವಿಷಯ ಆಗಿರ್ಬೋದು. ನಾನು ಆವಾಗಲೇ ಹೇಳಿದೆ, ಟಕ್ಕರ್ ಕೊಡ್ಕೊಂಡು ಬಂದಿದ್ದಾರೆ ಸ್ಯಾಂಡಲ್ವುಡ್ಗೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನೆಲೆ ಊರ್ಬೇಕಿಲ್ಲಿ. ಸೊ ಈ ನೆಲೆ ಊರೋದು ಅನ್ನೋದು ಗಾಂಧಿನಗರದಲ್ಲಿ ಎಷ್ಟು ಕಷ್ಟ ಅನ್ನೋದು ಈಗ ನಿಮಗೆ ಗೊತ್ತಾಗಿದೆ. ಅದಕ್ಕೆಲ್ಲ ಏನೆಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ, ನಾನು ಇಲ್ಲಿ ನೆಲೆ ಊರಬೇಕು ಅಂತ? ನಾವು ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಹೆಸರು ಹೇಳ್ತೀವಿ ಅಂದಾಗ ಇಲ್ಲಿ ಯಾರೂ ನಮ್ಮನ್ನು ವೆಲ್ಕಮ್ ಮಾಡಲ್ಲ ಮ್ಯಾಮ್. ನಮ್ಮ ಓನ್ ಸ್ಟ್ರಗಲಲ್ಲೇ ನಾವು ಏನಾರ ಮಾಡಬೇಕು. ಸೊ ಒಂದು 30% ನಮ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಸಪೋರ್ಟು, ಮಿಕ್ಕಿದ್ದೆಲ್ಲ ನಮ್ಮ ಎಫರ್ಟ್ಸೇ ಹಾಕಬೇಕು ಮ್ಯಾಮ್. ಬಟ್ ಇದರಲ್ಲಿ ನಾನು ಯೋಚನೆ ಮಾಡ್ತಾ ಇರೋದೇನು ಅಂದರೆ, ಇದು ಒಳ್ಳೆ ಕಂಟೆಂಟ್ ಸಿನಿಮಾ, ನಾವು ಎಂಟರ್ಟೈನ್ ಮಾಡೇ ಮಾಡ್ತೀವಿ. ಸೊ ಅವತ್ತು ನನಗೆ ಟಕ್ಕರಲ್ಲಿ ಸಮಸ್ಯೆ ಆಗಿದೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಕೋವಿಡ್ ಟೈಮಲ್ಲಿದೆ. ಸೊ ಅದಕ್ಕೆ ಇವಾಗ ಯಾವುದೂ ಇಲ್ಲ ಮ್ಯಾಮ್. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಸಕ್ಸಸ್ ಕಾಣಿಸ್ತೀನಿ ಅಂದ್ಕೊಂಡು ಕಾಯ್ತಾ ಇದ್ದೀನಿ ಮ್ಯಾಮ್. ನಿಮ್ಮ ಲೈಕ್ ತೂಗುದೀಪ ಫ್ಯಾಮಿಲಿಯಿಂದ ಬಂದಿರೋರು ನೀವು. ಸೊ ಆ ಒಂದು ಸ್ಟ್ರೆಂತ್ ನಿಮಗೆ ಎಷ್ಟಿದೆ ಅಂತ ಹೇಳಿ? ನನಗೆ 99% ನನಗೆ ಸ್ಟ್ರೆಂತ್ ಅವರೇ ಮ್ಯಾಮ್. ಯಾಕಂದರೆ ಇಬ್ಬರೂ ಇಂಡಸ್ಟ್ರಿಯಲ್ಲಿ ತುಂಬ ಸ್ಕ್ರ್ಯಾಚ್ ಲೆವೆಲಿಂದ ಬಂದು ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಮ್ಯಾಮ್. ಸೊ ಅವರೆಲ್ಲ ನಮ್ಗೆ ಹೇಳ್ಕೊಡೋದೇನು ಅಂದರೆ, ನಾವು ಫಸ್ಟು ಸಿನಿಮಾ ಕಲಿಬೇಕು. ನಾನು ಡೈರೆಕ್ಟಾಗಿ ಹೀರೋ ಆದೆ, ನನ್ನ ಸಿನಿಮಾ 100 days ಹೋಗುತ್ತೆ ಅನ್ನೋದು ಆ ಬ್ಲೈಂಡ್ ಅಸಂಪ್ಷನಲ್ಲಿ ಇಲ್ಲ ನಾನು. ಸೊ ಪ್ರತಿಯೊಂದು ಕಲ್ತ್ಕೊಂಡು ನಾನು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ, ಆಮೇಲೆ ನಾನು ಬಾಸ್ ಜೊತೆ 2-3 ಸಿನಿಮಾ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡಿ ಆಮೇಲೆ ಹೀರೋ ಆಗಿರೋದು ನಾನು. ಸೊ ಇದೆಲ್ಲ ನನಗೊಂದಷ್ಟು ಗೊತ್ತಾದರೆ ನಮಗೆ ನಾಳೆ ಹೀರೋ ಅನ್ನೋದು ಅಂದರೆ ಅದು ಜನ ಒಪ್ಪಬೇಕು ನಾನು ಹೀರೋ ಅನ್ನೋದು. ಇವಾಗ ಜಸ್ಟ್ ನಾನು ಈ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಧರಣಿ ಅನ್ನೋ ಸಿನಿಮಾ, ಹೋದ್ಸತಿ ಟಕ್ಕರ್ ಅನ್ನೋ ಸಿನಿಮಾ ಲೀಡ್ ಮಾಡಿದ್ದೆ, ಇವಾಗ ಧರಣಿ ಅನ್ನೋ ಸಿನಿಮಾ ಲೀಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹೈಟ್ ನೋಡಿದ್ರೇ ಎಲ್ಲರೂ ಗೊತ್ತಾಗ್ಬಿಡುತ್ತೆ ದರ್ಶನ್ ಸರ್ ರಿಲೇಷನ್ ಅಂತ ಅನ್ನೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇವರು ಅದೇ ಅಂತ ಇದ್ರು, ಹೈಟ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಅದು ಹೊರ ಇರಬೇಕು ನಮ್ಮ ಮನೆಗೆ. ಇಲ್ಲ, ಅವ್ರು 6'3", ನಾನು 6'2" ಮ್ಯಾಮ್. 1 ಇಂಚು. ಸರ್ ಇನ್ನು ದರ್ಶನ್ ಸರ್ ವಿಷಯಕ್ಕೆ ಬರೋದಾದರೆ, ಈಗ ಅವ್ರಿಗೆ ಈಗ ಒಂದಷ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ. ಸೊ ಈಗ ನೀವು ನೋಡ್ತಾ ಇರ್ಬೋದು ಈಗಿನ ಡೆವಲಪ್ಮೆಂಟ್ ಏನಾಗಿದೆ ಅಂತ ಹೇಳ್ಬಿಟ್ಟು. ದರ್ಶನ್ ಸರ್ ಒಂದು ಹಾಸಿಗೆ ಮತ್ತು ದಿಂಬು ಕೇಳೋದಕ್ಕೆ ಅಂಗಲಾಸ್ತಿದ್ದಾರೆ, ಕೋರ್ಟ್ ಸುತ್ತ ಓಡಾಡ್ತಾ ಇದ್ದಾರೆ ಅಂದರೆ ಅವ್ರ ಲಾಯರ್ಸು. ಸೊ ಆದರೆ ಪರಪ್ಪನ ಅಗ್ರಹಾರ ಜೈಲಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಅಲ್ಲಿ ಒಬ್ಬ ಕಾಮುಕನಿಗಾಗಿರ್ಬೋದು, ಒಬ್ಬ ಉಗ್ರಗಾಮಿಗಾಗಿರ್ಬೋದು, ಎಲ್ರಿಗೂ ಮೊಬೈಲ್ ಸಿಗ್ತಿದೆ, ಟಿ ವಿ ನೋಡ್ತಿದ್ದಾರೆ, ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಇದನ್ನು ನೋಡಿದಾಗ ನಿಜವಾಗ್ಲೂ ದರ್ಶನ್ ಸರ್ಗೆ ಅನ್ಯಾಯ ಆಗ್ತಿದೆ ಅಂತ ಅನ್ನಿಸ್ತಿದೆ, ಟಾರ್ಗೆಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಅಂತ? ಟಾರ್ಗೆಟ್ ಅನ್ನೋದು ನನಗೆ ಗೊತ್ತಿಲ್ಲ ಮ್ಯಾಮ್. ಬಟ್ ಏನು ಅಂದರೆ, ಅದು ಅಂಥವ್ರಿಗೂ ಕೊಡ್ತಾ ಇದ್ದಾರೆ ಅಂದಾಗ ಇವ್ರನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ನನಗೆ ಅದು ಕೇಳಿದಾಗ ತುಂಬ ನೋವಾಗುತ್ತೆ ಮ್ಯಾಮ್. ನಮಗೆ ಅವ್ರಿಗೂ ಕೊಡಬೇಕು ಮ್ಯಾಮ್. ಯಾಕೆ ಈ ಡಿಫ್ರೆನ್ಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಎಲ್ಲರನ್ನೂ ಸಮಾನರನ್ನಾಗಿ ಕಾಣಬೇಕು, ಎಲ್ಲರಿಗೂ ಕೊಟ್ಟರೆ ಅವರಿಗೂ ಕೊಡಬೇಕು. ಅಟ್ಲೀಸ್ಟ್ ಆ ಉಗ್ರರಿಗೆ ಕೊಟ್ಟಷ್ಟು ಬೆಲೆನ ದರ್ಶನ್ ಸರ್ಗೆ ಕೊಡ್ತಿಲ್ಲ ಅನ್ನೋ ಒಂದು ಬೇಜಾರಿದೆ ಸರ್. ಅದು 100% ಮ್ಯಾಮ್. ನಮಗೂ ಅದೇ ಬೇಜಾರಾಯಿತು. ಮೊನ್ನೆ ನಾನು ಒಂದು 2-3 ನಿಮ್ಮ ಟಿ ವಿಗಳಲ್ಲೂ ನೋಡಿದೆ ಮ್ಯಾಮ್, ನಿಮ್ಮ ಚಾನಲ್ ಇದರಲ್ಲೂ. ಬಟ್ ಏನು ಗೌರ್ಮೆಂಟ್ ಲಾ ಮ್ಯಾನ್ಯುಯಲ್ ಏನಿದೆ ಅದ್ರ ಪ್ರಕಾರ ಅವ್ರಿಗೊಂಚೂರು ಅದು ಮಾಡಬೇಕಾಗಿತ್ತು, ಒಂದು ಸಪೋರ್ಟಿವ್ ನಿಂತ್ಕೋಬೇಕಾಗಿತ್ತು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಮ್ಯಾಮ್.